ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ನನ್ನ ಮೇಲಿನ ಮೇಲೆ ರಾಹುಲ್ ಗಾಂಧಿಯವ್ರ ಕುರಿತಾಗೆ ವಿಶೇಷವಾದ ಕಾರ್ಯಕ್ರಮ ಮಾಡ್ತಾ ಇವರೊಬ್ಬ ನಾಯಕರಾಗಿ ತಯಾರಾಗ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಟೀಕೆಗಳು ಟಿಪ್ಪಣಿಗಳು ಬರ್ತಾ ಇರ್ತಾವೆ. ಮುದುಕ ಹಾಗೆ ಹೇಳ್ತಿರ್ತಾನೆ, ಕಾಂಗ್ರೆಸ್ ಪರ ಇದ್ದಾನೆ ಅಂತೇಳಿ ಮಾತಾಡ್ತಾ ಇರ್ತಾರೆ ಜನ. ಮಾತಾಡಲಿ, ಅದಕ್ಕಿಂತ ತಪ್ಪೇನಿಲ್ಲ. ಅವ್ರ ಅಭಿಪ್ರಾಯ ಅದು ಯಾವುದೇ ರೀತಿ ಟ್ರೋಲ್ ಮಾಡಿದರೂ ಸಹಿತ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋರು ಸತ್ಯ ಹೇಳೋ ಪ್ರಯತ್ನ ಮಾಡ್ತಾಯಿದ್ದೀವಿ. ಯಾಕೆಂದರೆ ಒಬ್ಬ ನಾಯಕನಿಗೆ ಮುಖ್ಯವಾಗಿ ಇರಬೇಕಾಗಿದ್ದು ದುಃಖಿತನನ್ನು, ಪೀಡಿತನನ್ನು, ನೋವಿಗೊಳಗಾದವನ್ನ ಸಮಾಧಾನ ಮಾಡೋದ್ರಲ್ಲ, ಅವ್ನಿಗೆ ಬದುಕಿಗೆ ಅನುಕೂಲ ಮಾಡುವಲ್ಲ. ಅಟ್ಲೀಸ್ಟ್ ನಮಗೇನು ಕೊಡಲಿಕ್ಕಾಗದೇ ಇದ್ರೆ ಒಂದೆರಡು ಒಳ್ಳೆಯ ಮಾತುಗಳಾದರೂ ಬೇಕೋ ಬೇಡವೋ ಅಂತ. ಅದೇ ಬಸವಣ್ಣವ್ರ ಕಡೆ ಹೇಳ್ತಾರೆ, ಮನೆಯೊಳಗೆ ಕರೆದ ಕುಡಿಸೆ ಮಾತಾಡಿದ್ರೆ ಏನಾಗಿದೆ ಅಂದ್ರೆ ನಿಂದು ಏನಾಗ್ತದಪ್ಪ, ಗಂಟೆ ಏನು ಹೋಗ್ತದೆ ಅಂತೇಳಿ. ಅಂದ್ರೆ ಒಬ್ಬ ನಾಯಕನಿಗೆ ಮುಖ್ಯವಾಗಿ ಬೇಕಾಗಿದ್ದು ದಯೆ, ಕರುಣೆ, ಪ್ರೀತಿ, ವಿಶ್ವಾಸ. ಅದು ರಾಹುಲ್ ಗಾಂಧಿಯವರಲ್ಲಿ ಭಾಳಷ್ಟು ಕಾಣ್ತಾ ಇದೆ. ಅದರರ್ಥ ಮೋದಿಯವರು ಇದನ್ನು ಮಾಡಬಾರದು ನಾವೆಲ್ಲೂ ಹೇಳಿಲ್ಲ. ಮೋದಿಯವರು ಮಾಡ್ಬೋದಿಲ್ಲ ಅಂತಲ್ಲ, ಅವ್ರ ಅಮಾನವೀಯತೆ ನಾವೆಲ್ಲೂ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೂ ಕೆಲವೊಂದು ಜನ ಒಂದಿಷ್ಟೇನು ಟೀಕೆ ಟಿಪ್ಪಣಿ ಮಾಡ್ತಾರೆ, ಮಾಡಿ ಅವ್ರಿಗೆ ಬಿಟ್ಟಿದ್ದದು. ಟೀಕೆ ಇರಬೇಕು ನಮಗೆ, ಯಾಕೆಂದ್ರೆ ನಮ್ಮ ತಪ್ಪುಗಳು ನಮಗೇನು ಗೊತ್ತಾಗ್ತಾ ಇರ್ತವೆ ಏನದು ಅಂತೇಳಿ. ಆ ದಿಶೆಯಲ್ಲಿ ಮತ್ತು ಈ ಸಲ ರಾಹುಲ್ ಗಾಂಧಿಯವರು ಹೆಂಗೆ ನಾಯಕರಾಗಿ ತಯಾರಾಗ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ಸಾಕ್ಷಿ. ಈ ಹಿಂದೆ ನೀವು ನೋಡಿದ್ರಿ ಮಣಿಪುರದಲ್ಲ ಯಾವ ರೀತಿ ಗದ್ದಲಾಗಿತ್ತು. ಮೈತೈ ಮತ್ತು ಅಲ್ಲಿಯ ಒಂದು ಎರಡು ಸಮುದಾಯಗಳ ಮಧ್ಯದಲ್ಲೇ ಈ ಎರಡೂ ಸಮುದಾಯ ಮಧ್ಯೆ ನಡೆದಂಥ ಈ ಸಂಘರ್ಷದಿಂದಾಗಿ ಎಷ್ಟೋ ಜನಕ್ಕೆ ಹೊಡೆತ ಬಿತ್ತು. ಪಾಪ ಜೀವನ ಕಳ್ಕೊಂಡ್ರು, ಮತ್ತು ಅನೇಕ ಜನ ಪಾಪ ನಾಡನ್ನು ಬಿಟ್ಟು ಓಡಿ ಹೋದರು. ಈ ಎಲ್ಲ ನೆರೆಗಟ್ಟಿನಲ್ಲೇ ನಾವು ಇವತ್ತು ಈ ನಮ್ಮ ವಿಶೇಷವಾಗಿ ಕಾಶ್ಮೀರಕ್ಕೆ, ಅದರಲ್ಲೂ ದಂಗೆಗ್ರಸ್ತ ಶ್ರೀನಗರ ಸುತ್ತಮುತ್ತ ಪೂಂಚ್ ಪೂರ್ತಿ ದಂಡಿಗೆ ನಮ್ಮ ರಾಹುಲ್ ಗಾಂಧಿಯವರು ಹೋಗಿ ಅಲ್ಲಿಯ ಈ ಬಾಂಬ್ ಮತ್ತು ಶೆಲ್ ದಾಳಿಗೆ, ಡ್ರೋನ್ ದಾಳಿಗೆ ಪಾಪ ತಿರ್ಕೊಂಡಂಥ ಜನರ ಮನೆಗಳಿಗೆ ಹೋಗಿ, ಜೀವ ಕಳೆದುಕೊಂಡಂಥ ಅವ್ರ ಮನೆಗೆ ಹೋಗಿ ಅವ್ರ ಸಂಬಂಧಿಕರ ಜೊತೆಗೆ ಮಾತಾಡಿದ್ದು ಮಾತ್ರ ಸ್ಮರಣೀಯ. ಯಾಕಂತಂದ್ರೆ ವಿಶೇಷವಾಗಿ ಇದು ನಾಯಕರಲ್ಲಿ ಇರಬೇಕಾದ್ದು. ನನ್ನೇನೋ ಆಯಿತು, ಕದನ ವಿರಾಮ ಆಗ್ಯದ, ಈಗ ನಿಂತದ, ನಂತರ ಅಟ್ಲೀಸ್ಟ್ ಹಾನಿಗೊಳಂಥ ಜನ ನಮ್ಗೆ ಗೊತ್ತಾಗೋದಿಲ್ಲ, ದೂರ ಇರ್ತೀವಿ ನಾವು. ಆ ಬಾರ್ಡರ್ ಬಿಟ್ಟು ಬಾರ್ಡರ್ ಮೇಲೆ ಇದ್ದಂಥ ಜನರ ಪರಿಸ್ಥಿತಿ ಏನದ, ಅಲ್ಲಿ ಮಕ್ಕಳ ಪರಿಸ್ಥಿತಿ ಏನದ, ಅಲ್ಲಿಯ ಶಾಲೆಗಳ ಪರಿಸ್ಥಿತಿ ಏನದ, ಅಲ್ಲಿ ದಿನನಿತ್ಯ ಕೆಲಸಕ್ಕೆ ಹೋಗೋ ಪರಿಸ್ಥಿತಿ ಏನದ, ಅಲ್ಲಿಯ ಒಕ್ಕಲ್ತನ ಮಾಡುತ್ತಿರುವಂಥದ್ದು ಹೊಲದಲ್ಲಿ ದುಡಿಯುವಂಥ ಜನರ ಪರಿಸ್ಥಿತಿ ಏನದ, ಇದನ್ನು ತಿಳ್ಕೊಳ್ಬೇಕಾಗಿದ್ದು ಒಬ್ಬ ನಾಯಕನ ಕರ್ತವ್ಯ. ಅದ್ರ ಜೊತೆಗೆ ಪತ್ರಿಕೆಗಳು ಮಾಡಬೇಕು, ಅದನ್ನು ರಿಪೋರ್ಟ್ ಮಾಡ್ತಾ ಇರಬೇಕು. ಪತ್ರಿಕೆ ಆಗಿರ್ಬೋದು ಅಥವಾ ಯಾವುದನ್ನು ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಅದನ್ನು ಅವ್ರು ಮಾಡ್ತಾ ಇರ್ತಾರೆ. ಆದರೆ ಕಡಿಮೆ ಪ್ರಮಾಣದಲ್ಲಿ ಆಗ್ತಾರೆ. ವಿಶೇಷವಾಗಿ ನಮ್ಮ ಗೋಧಿ ಮೀಡಿಯಾ ಅಂತ ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಅಂದರೂ ಅಡ್ಡಿ ಇಲ್ಲ. ಆದಷ್ಟು ಬಾಂಬ್ ಯಾವ ರೀತಿ ಬಿತ್ತು, ಇಲ್ಲೇ ಕೂತ್ಕೊಂಡು ಫಿಗರ್ಸ್ ತೋರಿಸ್ಕೊತ ಮಾಡ್ತಾ ಇರೋ ಪಿಕ್ಚರ್ ಸಿನಿಮಾ ನೋಡಿದಂಗೆ ಮಾಡ್ತಿರ್ತಾರೆ. ದಾಳಿ ಆಯಿತು, ಈಗ ನಮ್ಮ ಕರಾಚಿ ನಮ್ಮ ಕೈಲಿ ಬಂತು, ನಾವು ಏನಪ್ಪ ಇಸ್ಲಾಮಾಬಾದ್ ನಮ್ಮ ಕೈಲಿ ತೊಗೊಂಡ್ವಿ. ಇಂಥ ಒಂದು ಏನಪ್ಪ ಅಂತ ಎಕ್ಸಾಗ್ರೇಷನ್ ಮಾಡಿ ತೋರಿಸುವಂಥ ಮೀಡಿಯಾಗಳು ಭಾಳ ಆಗಿದ್ದಾವೆ. ಆದರೆ ಆ್ಯಕ್ಚುಲಿ ಆ ಬಾಂಬ್ ದಾಳಿಯಿಂದ, ಹೊಡೆದಿಂದ ನೋವನ್ನು ಅನುಭವಿಸುವಂಥ, ದುಃಖನ ಅನುಭವಿಸುವಂಥ ಜನರ ಜೊತೆ ಮಾತಾಡುವುದಾಗಲಿ, ಅವ್ರನ್ನ ಮಾತಾಡಿಸೋದಾಗಲಿ, ಜೊತೆಗೆ ಅವ್ರ ಸಮಸ್ಯೆಗೆ ಕೇಳ್ಕೊಳ್ಳೋದಾಗಲಿ, ಕೇಳಿ ಪರಿಹಾರ ಸಾಧ್ಯದನ್ನ ವಿಚಾರ ಮಾಡೋದಾಗಲಿ ಮಾಡಬೇಕಾಗ್ತದೆ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಪಾಕಿಸ್ತಾನದಿಂದ ದಾಳಿನೂ ಆಗ್ಯದ 7ರಿಂದ 10ನೇ ತಾರೀಕುವರೆಗೆ. ನಿಮ್ಗೆ ಗೊತ್ತದ 7ರಿಂದ 10ರೊಳಗೆ ಏನಾಯಿತು ಅಂತೇಳಿ. 10ನೇ ತಾರೀಕಂತ ನಮ್ಮ ಟ್ರಂಪ್ರಿಂದ ಕದನ ವಿರಾಮ ಆಯಿತು, ಏನು ನಮ್ಮ ಮೋದಿ ಅವರಿಂದ ಆಯಿತು ಅಥವಾ ಫೋನ್ ಮಾಡಿದ್ದಾರಾಯಿತು ಗೊತ್ತಿಲ್ಲ. ಅದು ಕದನ ವಿರಾಮ ಆದಮೇಲೆ ಅಟ್ಲೀಸ್ಟ್ ಅಲ್ಲಿ ಜನರ ಪರಿಸ್ಥಿತಿ ಏನಾಗ್ಯದ, ಆ ಒಂದು ದಾಳಿಗೆ ಯಾವ ಜನ ಎಷ್ಟು ಹೊಡೆತಿದ್ದಾರೆ, ಅದರಲ್ಲೂ ಪೂಂಚ್ ಮತ್ತು ಅದ್ರ ಬದಿಯಲ್ಲಿರುತ್ತಂಥ ಎಲ್ಲ ಊರುಗಳು, ಈ LOC ಜೊತೆಗಿರುತ್ತಿರುವಂಥ, ಅದರಲ್ಲೂ ಕಾಶ್ಮೀರ್ ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂಥ ಒಂದು LOC ಬಳಿಯಲ್ಲಿ ಇರುತ್ತಿರುವಂಥ ಗ್ರಾಮಗಳ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗಿದ್ದು ಪ್ರತಿಯೊಬ್ಬರ ಕರ್ತವ್ಯ, ಅದರಲ್ಲೂ ನಾಯಕರ ಕರ್ತವ್ಯ. ಅದನ್ನು ಆ ದಿಶೆಯಲ್ಲೇ ರಾಹುಲ್ ಅವರು ಮಾಡಿದ್ದನ್ನು ನಾವಿಲ್ಲೇ ಗಮನಿಸ್ಬೇಕಾಗಿದೆ. ಹೀಗಾಗಿ ಅವರು ಅಲ್ಲಿ ನೋವುಗಳನ್ನ ಕೇಳಿ ಆ ಮಕ್ಕಳ ಜೊತೆ ಬೇರ್ತಾರೆ. ಒಂದು ಇಬ್ಬರು ಮಕ್ಕಳು ಅವಳು ಜೋಡಿ, ಹೆಣ್ಣು ಗಂಡು, ಪಾಪ ಬಾಂಬ್ ದಾಳಿಗೆ ಸತ್ತೋಗಿಬಿಡ್ತಾವೆ. ಅವ್ರ ಮನೆಯವ್ರ ಪರಿಸ್ಥಿತಿ ಏನಾಗಿರ್ಬೋದು, ಶಾಲೆಗೆ ಹೋಗುತ್ತಿರುವಂಥ ಮಕ್ಕಳು, ಬೆಳೆಯುತ್ತಿರುವಂಥ ಮಕ್ಕಳು, ಅವ್ರ ಭವಿಷ್ಯನ ಆ ಮಕ್ಕಳು, ಇಂಥ ಮಕ್ಕಳ ಬಗ್ಗೆ ಅವ್ರನ್ನ ಹೋಗಿ ಮಾತಾಡಿದ್ದು. ಹೋದವರನ್ನು ತೀರ್ಕೊಂಡವ್ರನ್ನ ಹೊಳ್ಳಿ ತರಲಿಕ್ಕೆ ಆಗೋದಿಲ್ಲ, ಅದು ಶತಸಿದ್ಧ, ಅದರಲ್ಲಂತ ಎರಡು ಮಾತಿಲ್ಲ. ಅಟ್ಲೀಸ್ಟ್ ಅವ್ರು ಸಾಂತ್ವನ ಹೇಳುವಂಥ ಕೆಲಸ ಆಗಬೇಕಲ್ಲ ಸಂತ್ರಸ್ತರಿಗೆ. ಆ ಕೆಲಸವನ್ನು ರಾಹುಲ್ ಗಾಂಧಿ ಅವರು ಮಾಡೋದಷ್ಟೇ ಅಲ್ಲ, ಇಡೀ ಕಾಶ್ಮೀರ ಅದು ಶ್ರೀನಗರ ಸುತ್ತಮುತ್ತ ಎಲ್ಲ ಸಾಧಿಸ್ಬಿಟ್ಟು ತಮಗೇನು ಸಾಧ್ಯನೋ ಆ ಹಳ್ಳಿಗಳಿಗೆ ಭೇಟಿಯಾಗಿ ಅವರ ನೋವುಗಳ ಜೊತೆ ತಾವು ಒಂದಾದ ಮಾತ್ರ ಸ್ಮರಣೀಯ, ಹೃದಯ ಸ್ಪರ್ಶೀಯ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ರಾಹುಲ್ ದಿನದಿಂದ ದಿನಕ್ಕೆ
ಒಬ್ಬ ನಾಯಕರಾಗಿ ಬೆಳೀತಾ ಇದ್ದಾರೆ. ಅವರ ಈ ವರ್ತನೆಗಳು, ನಡೆ, ಜನರೊಂದಿಗೆ ಬೇರೆಯೋದು ನೋಡ್ರಿ. ಈವನ್ ಡ್ರೈವರ್ಗಳ ಜೊತೆ, ಆಟೋ ಡ್ರೈವರ್ಗಳ ಜೊತೆ, ಇನ್ನುಳಿದವ್ರ ಜೊತೆ ಭೇಟಿ ಆಗುವಂಥದ್ದು, ಜನಸಾಮಾನ್ಯರ ಜೊತೆ ಭೇಟಿ ಆಗುವಂಥದ್ದು, ಅದರಲ್ಲೂ ರೈತರ ಜೊತೆ ಭೇಟಿ ಆಗುವಂಥದ್ದು, ರೈತರ ಸಮಸ್ಯೆಗಳ ಬಗ್ಗೆ ಕೇಳುವಂಥದ್ದು, ನಾವು ಮೆನ್ನು ನೋಡ್ತಾನೆ ಇರ್ತೀವಿ ಅದನ್ನು. ಈ ರೀತಿಯಾಗಿ ದಿನದಿಂದ ದಿನಕ್ಕೆ ಮತ್ತು ಅದರಲ್ಲೂ ಆ ಒಂದು ನಡಿಗೆ ಏನದ, ಈ ಒಂದು ದಕ್ಷಿಣದ ಈ ನಮ್ಮ ಕನ್ಯಾಕುಮಾರಿಯಿಂದ ಉತ್ತರ ಶ್ರೀನಗರದವರೆಗೆ ನಡೆದಂಥ ನಡಿಗೆ ನಿಜವಾಗಿಯೂ ಅದು ನೆನಪುಳಿಯುವಂಥದ್ದು. ಅದ್ರ ನಂತರದಲ್ಲಿ ಬಸ್ನಲ್ಲಿ ಹೋದ್ರೆ ಆಮದು ಬೇರೆ, ಅದು ಒಂದು ಸಾಧನೆ ಇಲ್ಲಂತಲ್ಲ. ಇದರಿಂದ ಏನಾಗ್ಯದಪ್ಪ ಅಂದ್ರೆ ಒಬ್ಬ ನಾಯಕನಾಗಿ ತಯಾರೋದಕ್ಕೆ ಅವ್ರಿಗೆ ಭಾಳಷ್ಟು ಅನುಕೂಲಗಳಾಗ್ತಾ ಇದ್ದಾವೆ. ಯಾಕೆ ಈ ಮೊದಲು ಏನಾಗ್ತಿತ್ತು, 4 ಗೋಡೆಗಳ ಮಧ್ಯದಲ್ಲ ಅಲ್ಲಿ ಏನು ಹೇಳ್ತಾರೆ ಅವರ ಖರೆ, ಆಯಾ ಪ್ರಾಂತದ ಬಂದಂಥ, ಆ ಏರಿಯಾದಿಂದ ಬಂದಂಥ ಅಲ್ಲಿ MLAಗಳು MP ಗಳು ಅವ್ರು ಏನು ಮಾತಾಡ್ತಾರೆ ಅದು ಸರಿ, ಉಳಿದಂತೆ ಸತ್ಯ ಅಸತ್ಯ ಗೊತ್ತಾಗೋಂಥ ಪರಿಸ್ಥಿತಿ. ಆದರೆ ಇವತ್ತೇನು ಮಾಡ್ತಾ ಇದ್ದಾರೆ, ಸ್ವತಃ ಅವ್ರು ಹೋಗ್ತಾ ಇದ್ದಾರೆ. ಒಬ್ಬ ನಾಯಕನಿಗೆ ಇರಬೇಕಾದ ದೊಡ್ಡ ಗುಣ ಅದು, ಹೋಗಲೇಬೇಕು, ಅದು ಅನಿವಾರ್ಯ. ಯಾಕಂದರೆ ಆ ಕ್ಷೇತ್ರಗಳ ಬಗ್ಗೆ ಜ್ಞಾನ ಇಲ್ಲಂದರೆ ನಾವು ಯಾವುದೇ ಒಂದು ನಿಶ್ಚಿತವಾದ ಡಿಸಿಷನ್ ತೊಗೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಒಮ್ಮೆ ಬರೋದಿಲ್ಲ, ಮತ್ತು ಪ್ರತಿಯೊಂದುಗಳನ್ನ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ಅಂದರೂ ಸಹಿತ ಹೋಗ್ಬೇಕಾಯ್ತು ನಮ್ಮ ಕರ್ತವ್ಯ. ಗಾಂಧೀಜಿಯವರು ಯಾಕೆ ದೊಡ್ಡವರಾದ್ರಪ್ಪ, ಇಡೀ ದೇಶವನ್ನು 3 ಸಲ ಸುತ್ತ ಹಾಕಿದ್ರು ಅವರು, 1 ಅಲ್ಲ 2 ಅಲ್ಲ 3 ಸಲ. ಅಂದಾಗ ಗಾಂಧೀಜಿಯವರಿಗೆ ಭಾರತದ ಪರಿಸ್ಥಿತಿ ಇನ್ನುಳಿದವರಿಗಿಂತ ಹೆಚ್ಚು ಮನವರಿಕೆ ಆಗಿತ್ತು. ಅದಕ್ಕಾಗಿ ಅವರು ಒಂದೊಂದು ಮಾತು ಸಹಿತ ಭಾಳ ಪ್ರಮುಖ ಆಗಿದ್ದು. ಅವರು ಹೇಳ್ತಾಯಿದ್ರು, ಗ್ರಾಮ ರಾಜ್ಯ ಮಾಡಿರಿ, ಸ್ವರಾಜ್ಯ ಮಾಡಿರಿ ಅಂದರೆ ಇದರ ಅರ್ಥ ಪ್ರತಿಯೊಂದು ಗ್ರಾಮದ ತನ್ನ ಕಾಲಲ್ಲಿ ನಿಲ್ಲುವಂಗೆ ಆತಪ್ಪ ಅಂತಂದರೆ ಯಾರೂ ಪಟ್ಟಣಗಳಿಗೆ ಬರೋದಿಲ್ಲ. ಪಟ್ಟಣ ಇವತ್ತೇನು ಬೃಹದಾಕಾರವಾಗಿ ದೇವಿನ ಆಕಾರದಲ್ಲಿ ಬೆಳೀತಾ ಇದ್ದಾವಲ್ಲ, ಹಂಗೆ ಬೆಳೆದಿಲ್ಲ ಅನ್ನುವಂಥ ಸಿದ್ಧಾಂತ ಇತ್ತು ಅದರಲ್ಲಿ. ಅದು ನಾವೇ ಅರ್ಥನ ಮಾಡ್ಕೊಳ್ಳಿ. ನಾವೆಲ್ಲರೂ ನಮ್ಮ ಮನಸ್ಸು ತಿಳಿದಾಗ ನಾವು ವಿಚಾರ ಮಾಡುವಂಥ ಧಾರೆಯವರಾಗಿಬಿಟ್ವಿ. ಹೀಗಾಗಿ ಇವತ್ತು ಪಟ್ಟಣಗಳು ಬೆಳೆದ ಈಗ ನೋಡ್ತಾ ಇದ್ದಲ್ಲ, ಸಿಕ್ಕಾಪಟ್ಟೆ ಮಳೆ, ಅಂದರೆ ಕಾಡನ್ನು ಕಡ್ದು ಹಾಳು ಮಾಡ್ತಾಯಿದ್ವಿ. ಇವೆಲ್ಲ ಮಾಡೋದ್ರಿಂದ ನಮ್ಮ ಮೇಲೆ ಎಫೆಕ್ಟ್ ಆಗ್ತಾ ಇದೆ ಅದೆಲ್ಲ. ಆ ದಿಶೆಯಲ್ಲೇ ಗಾಂಧೀಜಿಯವರ ಮಾತುಗಳು ಇವತ್ತು ಅಕ್ಷರಶಃ ಭಾಳಷ್ಟು ಇಫೆಕ್ಟಿವ್ ಆಗಿದ್ದಾವೆ. ಇವತ್ತು ಅದನ್ನ ನಾವು ಅಭ್ಯಾಸ ಮಾಡಬೇಕಾಗಿದೆ. ಹೌದಲ್ಲ, ನಾವು ದೇಶ ಕಟ್ಟುವಲ್ಲಿ ತಪ್ಪಿದ್ದೀವಿ ಅಂತೇಳಿ. ಯಾಕಂದರೆ ಎಲ್ಲರೂ ಪಾಶ್ಚಾತ್ಯ ಅನುಕರಣೆ ಮಾಡೇ ಮಾಡೋದು, ಹೇಳೋದಷ್ಟೇ ಬೇಡೋದು, ಪಾಶ್ಚಾತ್ಯ ಅನುಕರಣೆ ಬೇಡ, ಇದು ವಿರುದ್ಧ, ಹಾಗೆ ಹೀಗೆ ಮಾತಾಡೋದು, ಸನಾತನ ಶ್ರೇಷ್ಠ ಅಂತ ಹೇಳ್ಕೊಳ್ಳೋದು. ಆದರೆ ಮತ್ತೆ ಪಾಶ್ಚಾತ್ಯರ ಅನುಕರಣೆನ ಮಾಡ್ಕೊತ ಹೋಗುವಂಥದ್ದು, ಅವ್ರ ವಿದ್ಯೆನ ತೊಗೊಳ್ಳೋಂಥದ್ದು. ಅವರ ಟಾರ್ ರೋಡಲ್ಲ, ಅವರ ಏನಪ್ಪ ವಿಶೇಷವಾಗಿ ಕಾಂಕ್ರೀಟ್ ರೋಡುಗಳು, ಇನ್ನುಳಿದಗಳನ್ನೆಲ್ಲ ಮಾಡ್ತಾ ಹೋಗುವಂಥ ಸಂದರ್ಭಗಳು ನಾವು ನೋಡ್ತಾ ಇದ್ವಿ. ಹೀಗಾಗಿ ಈ ದಿಶೆಯಲ್ಲಿ ನಾವು ಮತ್ತಷ್ಟು ವಿಚಾರ ಮಾಡುವಂಥದ್ದು ಏನಪ್ಪ ಅಂತಂದ್ರೆ, ಇವತ್ತು ರಾಹುಲ್ ಗಾಂಧಿ ಅವರು ನಿಶ್ಚಿತವಾಗಿ ಒಬ್ಬ ಒಳ್ಳೆಯ ನಾಯಕನಾಗಿ ಬರ್ತಾ ಇದ್ದಾರೆ ಅನ್ನುವಂಥದ್ದು. ಯಾಕಂದರೆ ಪ್ರತಿಯೊಂದು ಕಡೆ ಹೋಗ್ತಾ ಇದ್ದಾರೆ. ನೋಡಿರಿ, ಮಣಿಪುರದ ಬಗ್ಗೆ ಎಷ್ಟು ಅಲ್ಲಿ ಎಳೆದಿತ್ತು ಕೈಕೆ, ಮತ್ತು ಅಲ್ಲಿ ಇವ್ರ ಮಧ್ಯದಲ್ಲಿ ನಮ್ಮ ಮೈತೈ ಸಮುದಾಯ ಮಧ್ಯದಲ್ಲಿ ನಡೆದಂಥ ತಿಕ್ಕಾಟದಿಂದಾಗಿ ಯಾವ ರೀತಿಯಾಗಿ ಜನಾಂಗೀಯ ದ್ವೇಷ ಆಯಿತು, ಹೊಡೆತ ಏನೆಲ್ಲ ಆಯಿತು. ಆ ಸಂದರ್ಭದಲ್ಲಿ ಒಮ್ಮೆ ಮಾತನಾಡಲಿಲ್ಲ, ಹೋಗೋದ್ರಿಂದ ದೂರ ಉಳಿತು ನಮ್ಮ ಮೋದಿಯವರು. ಇವತ್ತಿಗೂ ಮಾತಾಡ್ತಾ ಇಲ್ಲ. ಇವತ್ತು ಸಹಿತ ಈ ನಮ್ಮ ಮಣಿಪುರದಲ್ಲಿ ಇನ್ನೂ ಅಲ್ಲೇ ಈ ಜನಾಂಗೀಯ ದ್ವೇಷ, ಜಗಳ, ನಾ ಹೆಚ್ಚು ನೀ ಹೆಚ್ಚು ಅನ್ನೋದು ನಡೆದದು. ಅದು ಶಾಶ್ವತ ಪರಿಹಾರ ಇಷ್ಟು ಹುಡುಕಬೇಕಾಗಿತ್ತು. ಯಾಕಂದ್ರೆ ದೇಶದ ಪ್ರಧಾನಿಯಾಗಿ ತನ್ನ ದೇಶದಲ್ಲಿ ಯಾವ ಕಡೆ ಏನೇನು ಆಗ್ತಾಯಿದೆ, ಎಂತಿದೆ ಅನ್ನೋದು ತಿಳ್ಕೊಳ್ಳೋದು ಅವ್ರ ಕರ್ತವ್ಯ. ಅದರ ವಿರೋಧ ಪಕ್ಷದ ನಾಯಕ ಇವತ್ತು ರಾಹುಲ್ ಗಾಂಧಿಯವರು ಮಾಡ್ತಾ ಇದ್ದಾರೆ. ಅದನ್ನು ತಿಳಿಸಿ ಹೇಳ್ತಾ ಇದ್ದಾರೆ, ತಮಗೆ ಅನಿಸಿದ್ದನ್ನು ತಾವು ಕಂಡುಕೊಂಡ ಸತ್ಯಗಳನ್ನ ಬಯಲು ಮಾಡ್ತಾ ಇದ್ದಾರೆ. ಆದ್ದರಿಂದ ಅದರ ಪ್ರಕಾರ ನಿರ್ಧಾರವನ್ನು ತೆಗೆದುಕೊಳ್ಳೋದು, ಪರಿಹಾರ ಹುಡುಕಬೇಕಾಗಿದ್ದು ಆಡಳಿತಾರೂಢ ಪಕ್ಷದ ಅದು ಕೆಲಸ. ಆ ಕೆಲಸವನ್ನು ಮಾಡುವಂಥ ಒಂದು ಏನಪ್ಪ ಅಂದ್ರೆ ಮನಸ್ಥಿತಿ ನಮ್ಮ ಮೋದಿಯವ್ರಿಗೆ ಬರಲಿ. ಮೈತ್ರಿ ಅವ್ರದ್ದಾಗಿರ್ಬೋದು, ನಮ್ಮ ಇದರಲ್ಲಿದ್ದಂಥ ಮಣಿಪುರದಲ್ಲಿದ್ದು, ಅಥವಾ ಅವರು ಯಾರೋ ವಿರೋಧಿ ಅಂತ ಇನ್ನೊಂದು ಬಣದ್ದಾಗಿರ್ಬೋದು, ಇಲ್ಲೇ ನಮ್ಮ ಕಾಶ್ಮೀರದಲ್ಲಿ ಶ್ರೀನಗರ ಮತ್ತು ಸುತ್ತಮುತ್ತ ಇದ್ದಂಥದ್ದು ಮೊನ್ನೆ ನಡೆದಂಥ ಕದನ ವಿರಾಮ, ಇವುಗಳಿಂದ ಆದಂಥ ಜನಸಾಮಾನ್ಯರ ಮೇಲೆ ಆದಂಥ ಪರಿಣಾಮಗಳ ಬಗ್ಗೆ ಆಗಿರ್ಬೋದು. ಇವೆಲ್ಲವೂ ವಿರೋಧ ಪಕ್ಷದ ನಾಯಕರನ್ನ ಕರೆದು ಮಾತಾಡಿಸೋದು ಒಬ್ಬ ನಾಯಕನ ಕರ್ತವ್ಯ. ಆ ಕೆಲಸ ಇಲ್ಲಿವರೆಗೆ ಮಾಡಿಲ್ಲ. ಅವರು ಏನೋ ಟೀಕೆ ಮಾಡಿದ್ರು ಸಹಿತ ಅದನ್ನು ಮತ್ತೊಂದು ರೂಪಲೇ ಇಲ್ಲೇ ನಾವು ಟ್ರೋಲ್ ಮಾಡೋದನ್ನು ಬೆಳೆಸ್ಕೊಳ್ತಾ ಇದ್ವಿ ವಿನಃ ಒಬ್ಬ ಹೌದಪ್ಪ ರಾಹುಲ್ ಗಾಂಧಿಯವರು ಹೋಗಿದ್ದಾರೆ, ನಾವು ಅದು ಮಾಡಬೇಕು, ಅದಕ್ಕೊಂದು ಪರಿಹಾರ ಹುಡುಕಬೇಕು ಅನ್ನೋಂಥ ವಿಚಾರಗಳು ವಿಶೇಷವಾಗಿ ಕಂಡು ಬರ್ತಾ ಇಲ್ಲ. ಅದೇನೂ ಇರಲಿ, ರಾಹುಲ್ ಗಾಂಧಿಯವರು ಮಾತ್ರ ತಮ್ಮ ಕೆಲಸವನ್ನು ಒಬ್ಬ ವಿರೋಧ ಪಕ್ಷದ ನಾಯಕ ಮಾಡ್ತಾ ಇದ್ದಾರೆ. ಮತ್ತು ಅದು ಮಾಡಲೇಬೇಕಂದ ಕೆಲಸ. ಯಾಕಂದ್ರೆ ಸರ್ಕಾರಕ್ಕೆ ತಿಳಿಸಿಡೋದು ಅವ್ರ ಕೆಲಸ. ಸರ್ಕಾರ ಮಾಡ್ತದೋ ಅದು ಬಿಡ್ತದೋ ಅವ್ರಿಗೆ ಬಿಟ್ಟಂಥ ವಿಷಯ. ಯಾಕೆ ಸ್ವೀಕಾರ ಬೇಕಾದ್ರೆ ಸ್ವೀಕಾರ ಮಾಡಲಿ, ಬೇಡ ಅಂದರೆ ಬಿಡಲಿ. ಯಾಕಂದ್ರೆ ನಿರ್ಧಾರ ಮಾಡೋದು ಈ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ. ಅದಕ್ಕೆ ಸಲಹೆ ಸೂಚನೆ ಕೊಡಬೇಕಾಗಿದ್ದು ವಿರೋಧ ಪಕ್ಷದ ಒಂದು ಕೆಲಸ. ಆ ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ರವರು ಇವತ್ತು ನಡೆದುಕೊಳ್ಳುತ್ತಿರುವಂಥ ರೀತಿ ಮಾತ್ರ ಸ್ಮರಣೀಯ ಮತ್ತು ಅದೇ ಕಾಲಕ್ಕೆ ಬೆಂಬಲಿಸುವಂಥದ್ದು ಸಹಿತ ಅಂತ ಹೇಳ್ತಾ, ಇದು ನಾನು ಇಲ್ಲಿವರೆಗೆ ಮಾತಾಡಿ ನಿಮ್ಗೆ ಲೈಕ್ ಆಗದೆ ಹೋಗಿರ್ಬೋದು, ಲೈಕ್ನೂ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಅರ್ಥ ತಿಳಿಸಿ ತರಲು ಸತ್ಯದ ಕೈಗಡೆ ವಂದನೆಗಳು.